ಸಖತ್ತಾಗಿದೆ. 200 का ये ए 400 200 का ये ಅಚ್ಚಾ ಇದು 400 ಅಂತ. ಇದು ಸ್ವಲ್ಪ ಕಲರ್ ಡಿಫ್ರೆಂಟ್ ಇದೆ. ಸೊ ಇದು 400, ಇದು 200 ಅಂತೆ. ಮತ್ತು ಇದಕ್ಕೆ 5000. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇದು ಲಾಸ್ಟ್ ಡೇ ವ್ಲಾಗ್. ಚಾರ್ಮಿನಾರಿಗೆ ಹೋಗ್ತಾ ಇದ್ದೀವಿ. ಸೊ ಚಾರ್ಮಿನಾರಲ್ಲಿ ಒಂದು ಜಸ್ಟ್ ಚಾರ್ಮಿನಾರ್ಗೆ ಅಷ್ಟೇ ಹೋಗೋಣ, ಬೇರೆ ಏನು ಪ್ಲ್ಯಾನ್ಸ್ ಇಟ್ಕೊಳ್ಳೋದು ಬೇಡ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 2-3 ಪ್ಲೇಸಸ್ ಅಂದರೆ ಎಲ್ಲೂ ಕವರ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹರಿಬರಿ ಆಗ್ತಾಯಿದೆ. ಸೊ ಹಾಗಾಗಿ ಇವತ್ತು ಚಾರ್ಮಿನಾರ್ ಒಂದೇ ಸಾಕು. ಅಲ್ಲೇ ಶಾಪಿಂಗ್ ಮಾಡೋದು, ಒಂದು ಊಟ ಮಾಡೋದು ಆ ಥರ. ಅಂದರೆ ಹೈದ್ರಾಬಾದಿಗೆ ಬಂದು ಹೈದ್ರಾಬಾದಿ ಬಿರಿಯಾನಿ ತಿಂದಿಲ್ಲ ಅಂದರೆ ಹೇಗೆ? ಸ್ವಲ್ಪ ಟೇಸ್ಟ್ಗಾದರೂ ನೋಡಬೇಕು ಯಾವ ಥರ ಇರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ, ಬಟ್ ನೋಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಚಾರ್ಮಿನಾರ್ ಹತ್ರ ಹೋಗಿ ಶಾಪಿಂಗ್ ಮಾಡೋದಾದರೆ ಮಾಡಿ ಒಂದು ಬಿರಿಯಾನಿ ವ್ಲಾಗ್, ಬಿರಿಯಾನಿ ನಾನು ತಿಂದು ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಶಾಪಿಂಗು. ನಿಜವಾಗ್ಲೂ ತುಂಬ ಕಮ್ಮಿಗೆ ಸಿಗುತ್ತಾ ಅಥವಾ ಕಮ್ಮಿಗೆ ಸಿಕ್ಕಿದ್ರೆ ತೊಗೋಬೇಕಾ ಇಲ್ವಾ ಅಂತಲೂ ನೋಡ್ತೀನಿ. ಯಾಕಂದರೆ ನನಗೆ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ, ಹೌದು, ಬಟ್ ಕಮ್ಮಿಗೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಬನ್ನಿ ಚಾರ್ಮಿನಾರ್ಗೆ ಹೋಗೋಣ. ನಾವು ಚಾರ್ಮಿನಾರ್ಗೆ ಅಷ್ಟೇ ಹೋಗೋಣ ಅಂತ ಬಂದು, ಇಲ್ಲೇ ನಿಯರಲ್ಲೇ ಒಂದು ಚೌಮಹಲ್ ಅಂತ ಒಂದಿದೆ. ಸೊ ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇವಾಗ. ಸೊ ಬನ್ನಿ ಒಳಗಡೆ ಹೋಗೋಣ. ಥರ ಇದೆ, ಏನೋ ಪ್ಯಾಲೇಸ್ ಥರ ಇದೆ. ಸ್ವಲ್ಪ ಒಳಗಡೆ ಹೇಗಿದೆ ಅಂತ ಒಂದು ಸ್ವಲ್ಪ ನೋಡಿದ್ದೀವಿ, ಬಟ್ ಅದು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡೋಣ. ಸೊ ನಾವಿಲ್ಲಿ ಸುಮ್ಮನೆ ನೋಡ್ಕೊಂಡು ಬಂದ್ವಿ ಹೋಗೋಣ ಅಂತ. ಬಟ್ ಫಾರಿನರ್ಸಿಗೆ 400 ರೂಪೀಸ್ ಎಂಟ್ರಿ ಫೀಸ್ ಇದೆ, ಇಂಡಿಯನ್ಸ್ಗೆ 100 ರೂಪೀಸ್ ಇದೆ. ಪ್ಲಸ್ ಮೊಬೈಲ್ ಫೋಟೋಗ್ರಫಿ ತೊಗೊಳ್ಬೇಕು ಅಂದ್ರೂ 50 ರೂಪೀಸ್ ಪೇ ಮಾಡ್ಕೊಂಡು ಹೋಗಬೇಕು. ಆ ಥರ ಎಲ್ಲ ಏನೂ ಇಲ್ಲ. ಅಂದರೆ ಡಿಸೈಡ್ ಮಾಡ್ತಾ ಇದ್ದಾರೆ ಏನು ಮಾಡೋದು. ನನಗೆ ಯಾಕೋ ಬೇಡ ಅನ್ನಿಸ್ತಿದೆ. ಇಲ್ಲ ಅಂದರೆ ಅಷ್ಟು ಚಾರ್ಜ್ ಮಾಡ್ತಾರ ಅನ್ನೋದು ಒಂದು ಕಡೆ ಅನಿಸುತ್ತೆ. ಅದೇ ಹಾಂ, ಹೇಳೋಕ್ಕಾಗಲ್ಲ. ಬಟ್ ಆದ್ರೂ 100 ರೂಪೀಸ್ ಪ್ಲಸ್ 50 ರೂಪೀಸ್ ಫೋಟೋಗೆ. 100 ಪರವಾಗಿಲ್ಲ, 100 ರೂಪಾಯಿ ಕೊಡಬೇಕಲ್ಲ. ಅದೇ 100 ರೂಪೀಸ್ ಪ್ಲಸ್ 100 ರೂಪಾಯಿ ಕೊಡಬೇಕಲ್ಲ, ಮತ್ತು ಪ್ಲಸ್ 50 ರೂಪೀಸ್ ಕೊಡಬೇಕಲ್ಲ. ಅದು ಪ್ಯಾಲೇಸ್ ನಮಗೆ ಕೊಡೋದಾದ್ರೆ ಕೊಡ್ಬೋದಿತ್ತು. ಸಂತೋಷ್ ತೊಗೊಳ್ತೀರಾ ಅಂದರೆ ತೊಗೊಳ್ಳಿ, ಏನು ಮಾಡ್ತೀರಾ? ಇಲ್ಲ, ನನಗೆ ರಾಣಿ ಇಲ್ಲ, ಇಲ್ಲಾಂದ್ರೆ ತಗೋತಿದ್ದೆ. ರಾಣಿ ಹುಡ್ಕೊಡ್ತೀವಿ, ತೊಗೊಳ್ಳಿ. ಹೌದು, ಪ್ಯಾಲೇಸ್ ನಾನು ಹುಡುಕ್ತೀನಿ. ನಾವು ಚೌಮಾಲ್ ಒಳಗಡೆ ಹೋಗಲಿಲ್ಲ. ಸೊ ಅದು 100 ರೂಪೀಸ್ ಟಿಕೆಟು ಪ್ಲಸ್ 50 ರೂಪೀಸ್ ಫೋನ್ಗೆ, ಅಂದರೆ 50 ರೂಪೀಸ್ ಫೋಟೋಗ್ರಫಿ ಅಂತೆ. ಅಂದರೆ ನಮ್ಮದು ಮೊಬೈಲ್ ಫೋಟೋಗ್ರಫಿಗೆ 50 ರೂಪೀಸ್ ಪೇ ಮಾಡಬೇಕು. ಸೊ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಬೇಡ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ. ಯಾಕಂದರೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಚೌಮಹಲ್, ಆದರೂ ಕೂಡ ಚಾರ್ಮಿನಾರ್ ನಿಯರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇಷ್ಟೊಂದು ಎಂಟ್ರಿ ಫೀಸ್ ಬೇಡ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಚಾರ್ಮಿನಾರ್ ಹತ್ರ ಹೋಗೋಣ. ನೋಡಿ ಗೈಸ್, ನಮಗೆ ಅಲ್ಲಿ ಚೌಮಾಲಿಂದ ಬಂದ್ವಿ. ಸೊ ಅವ್ರು ಆಟೋದವರೇ ಚಾರ್ಮಿನಾರಿಗೆ ಹೋಗೋಣ ಅಂತೇಳಿ ಚೌಮಾಲಿಂದ ಆಟೋ ತೊಗೊಂಡು ಅವರೇನೆ ಹೇಳಿದ್ರು ದಟ್ ಇಲ್ಲಿ ಮುತ್ತು ಫೇಮಸ್ ಅಲ್ವಾ. ಸೊ ಮುತ್ತಿಂದು ಶಾಪಿಗೆ ಕರ್ಕೊಂಡು ಹೋಗ್ತೀವಿ. ಸೊ ನೀವು ನೋಡಿ, ಅಲ್ಲಿ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ. ಸೊ ಒಂದ್ಸಲ ನೋಡಿ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಅವರೇನೆ. ಸೊ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರು ವೇಟ್ ಮಾಡಿ ಮತ್ತೆ ಇವಾಗ ಚಾರ್ಮಿನಾರಿಗೆ ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಮುತ್ತು. ನಾವೇನು ತೊಗೊಳ್ಳಲ್ಲ, ಬಟ್ ಸ್ಟಿಲ್ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಇದು ನಿಜವಾದ ಮುತ್ತಿದು. ಅಂದರೆ ಇದಕ್ಕೆ ಒಂದು ಜೋಡಿಗೆ 200 ರೂಪೀಸ್ ಅಂತೆ. 400 का 200 का ये ए 400 200 का ये ಅಚ್ಚಾ ಇದು 400 ಅಂತೆ. ಇದು ಸ್ವಲ್ಪ ಕಲರ್ ಡಿಫ್ರೆಂಟ್ ಇದೆ. ಸೊ ಇದು 400, ಇದು 200 ಅಂತೆ. ಮತ್ತು ಇದಕ್ಕೆ 5000. ಇದಕ್ಕೆ 5000. उसको जो बोलते हैं नहीं मालूम ना रे. एक कितना? ಇದಕ್ಕೆ 1500. स्लिप हो जाता है, रियल रहता है ना, क्रिश्चियन आता है, खरखरा हो जाता है. ಏನು ಮಾಡಿದ್ರೆ क्वालिटी चेक
आवाज आने में नहीं आने स्लिप हो रहा है ना मेरे स्लिप हो रहा है ना वो डुप्लीकेट इसको रख के देखो ये करके देखो ये बात पता नहीं ना पता क्या है रियल बेचते नहीं आप बोले ना इसके लिए बताना पड़ा मुझे ओके 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 डुप्लीकेट बेचते नहीं ಡಿಫ್ರೆಂಟ್ ಹಾಂ बताएंगे क्या ಯಾಕೆ ಅದೇ ಕೇಳಿದೆ ರಿಯಲ್ ಹ್ಯಾಂಗೆ ಗೊತ್ತಾಗುತ್ತೆ ಅಂತ ಕೇಳಿದೆ ये वाला थाउजेंड ये ये कम ही ना मोदी इसमें ज़्यादा है उसमें 17 है उसमें 50 है एक लाख रुपये के दिया हमारे पास आज का न्यू सिंपल है वो मिल गया राष्ट्रपति राष्ट्रपति अवार्ड मिला हुआ हमारा 1998 का 100 डेज के ऊपर का डुप्लीकेट है दिखता है हमारे इतना बेचते हैं तुम निकल के रब करके देखो ना बोले सर का नहीं अब निकल के रब करके देखो डुप्लीकेट नहीं रहे ना 1 लाख रुपये देता हम खाली देख के पहचान लेते वो दोनों को आपका अवलेट है ना उसको पहले मैं बताता रियल मोती रहता ना वन नहीं आते सही बात एक जैसा नहीं आता ये देखो एक जैसा ये डुप्लीकेट है ना रियल वाले एक जैसा बताओ मुझे इसमें बताओ एक जैसा रियल मिशन क्या बनता कौन सा दुकान से ये लेते हम लोग डुप्लीकेट रियल इधर भी बता दे मैं बोलने सुनो इधर भी रहते ओरिजिनल बोले उसको 1 लाख रुपये मैं देता तो ओरिजिनल है तो एक ही शेप में नहीं रहता है नहीं रहता ओरिजिनल नहीं तो डुप्लीकेट हो यही शेप में मिशन की रहता है, बनती बस शेप से ना लेते एक जैसा आता है एक जैसा आता है ये नहीं देंगे आपको होना तो नया दे देता उसको क्लिप रहती हैं। 5,000 वो 5,000 5000 ಹಾಂ 1,500 का ये वाला है ठीक है कम नहीं है हम मिडल रियल वर्क है ना इसके संगत काम का दे दीजिए ಇದಕ್ಕೆಲ್ಲ 500 ರುಪೀಸ್ ಅಂತೆ ಗೈಸ್ ನೋಡಿ प्राइस मुझे आओ ಇದೆಲ್ಲ ರಿಯಲ್ ಮುತ್ತಂತೆ ಸೊ ಈ ಥರ ಸೌಂಡ್ ಕರ್ಕರ್ ಸೌಂಡ್ ಬಂದರೆ ರಿಯಲ್ ಮುತ್ತಂತೆ ಇಲ್ಲ ಅಂತಂದರೆ ಅಲ್ಲ ಅಂತ ಎಷ್ಟಂತೆ 5,000 4,000 ಅಂತ ನೋಡಿ ಗೈಸ್ ಇದಕ್ಕೆ पूरा एक लड़ी ನಾವು लग ಬೇಕು ಅಂತ ಇದು ಕೂಡ ಮುತ್ತು ಅಂತ ಹೇಳಿದ್ವಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಆರ್ಟಿಫಿಷಿಯಲ್ ಅಂತ पूरा एक लड़ी लग जाता है इसके अंदर ತೋರ್ಸು हाँ दुआ दे दी ಸಖತ್ತಾಗಿದೆ ಗೈಸ್ ಇದು किसी के पेमेंट कर रहे हैं अलग अलग कर रहे हैं ಏಕೆ ತಗೋಬಾರ್ದು ಅಂತ ಅಂದ್ಕೊಂಡ್ವಿ ಬಟ್ ಇದು ಕ್ಯೂಟಾಗಿ ಕಾಣಿಸ್ತಾ ಇದೆ ನಿಜ ರಿಯಲ್ ಅಂತ ಹೇಳಿದ್ಮೇಲೆ ತಗೋಬೇಕು ಅನಿಸ್ತು ಸೊ ಹಾಗಾಗಿ ಎಲ್ಲರೂ ಒಂದು 7 ಪೇರ್ ತಗೊಂಡಿದ್ದೀವಿ ಎಲ್ಲ कितने आते हैं आपसे 1,050 ಇದಕ್ಕೆ 150 ಮಾಡಿ ಕೊಟ್ಟರು ನಮಗೆ ಸೊ ಹಾಗಾಗಿ ತಗೊಂಡಿದ್ದೀವಿ ಇಲ್ಲಾಂದ್ರೆ ಬರೀತಿದ್ದ ಆಮೇಲೆ ಚಾರ್ಮಿನಾರ್ ಹತ್ರ ಬಂದ್ವಿ
ಸೊ ಆ ಕಡೆಯಿಂದ ಒಂದು ಫೋಟೋ ತೊಗೊಂಡು ಶಾಪಿಂಗ್ ಮಾಡೋದಷ್ಟೇ ಇವಾಗ ಕೆಲಸ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಇಲ್ಲ ನನಗೆ ಆ್ಯಕ್ಚುಲಾಗಿ ಇರಲಿಲ್ಲ. ನಾನು ಗೊತ್ತಿದ್ದು ನೋಡಿದಾಗ್ಲೇ ಚಾರ್ಮಿನಾರ್ ಹತ್ರ ಅಲ್ಲಿ ಫೋಟೋಸ್ ಎಲ್ಲ ಏನು ನೀಟಾಗಿ ಬರಲ್ಲ, ಯಾಕಂದರೆ ತುಂಬ ರಶ್ ಇರುತ್ತೆ. ಸೊ ಹಾಗಾಗಿ ಬನ್ನಿ ನೋಡೋಣ ಯಾವ ಥರ ಏನು ಎತ್ತ ಅಂತ. ಎಲ್ಲ ಫುಲ್ ಶಾಪ್ಸ್ಗಳಿದ್ದಾವೆ ಇಲ್ಲಿ. ಇಲ್ಲೆಲ್ಲ ಫುಲ್ ಶಾಪಿಂಗು. ಫೋಟೋ ಅಂತೂ ನಿಜವಾಗ್ಲೂ ತಗೊಳಕ್ಕೆ ಆಗೋದೇ ಇಲ್ಲ, ಅಷ್ಟೊಂದು ರಶ್ಶು. ಪ್ಲಸ್ ಇಲ್ಲಿ ನೀಟಾಗಿ ಬರೋದಿಲ್ಲ ಫೋಟೋಸ್ ಯಾವುದೂ ಕೂಡ. ಇಲ್ಲೆಲ್ಲ ಫುಲ್ ಸ್ಟ್ರೀಟು ಶಾಪಿಂಗು ಅಷ್ಟೇ. ಟಿಕೆಟ್ ಕೂಡ ಇದೆ. ಸೊ ಟೈಮಿಂಗ್ಸು 9 o'clock to 5:30 ತನಕ ಇದೆ. 25 rupees ಪರ್ ಹೆಡ್ಡು. ಲೈನು ಅಲ್ಲಿದೆ, ಅಲ್ಲಿ ತನಕ ಇದೆ ಲೈನು. ತುಂಬ ದೊಡ್ಡ ಲೈನ್ ಇದೆ. ಲೈನ್. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಕ್ಯಾಶ್ ಪೇಮೆಂಟ್ ಆದರೆ 25 rupees. ಆನ್ಲೈನ್ ಸ್ಟೋರಿ ಹಾಕಿದ್ದಾರೆ ಏನೇನಿದೆ ಅಂತ. ನೀವು ನೋಡ್ಬೋದು, ಇಲ್ಲಿ ಹಿಸ್ಟ್ರಿ ಇದೆ, ಓದ್ಕೊಳ್ಳೋರು ಓದ್ಕೋಬೋದು. ತುಂಬ ರಶ್ ಇದೆ. ಹೋದಲ್ಲೆಲ್ಲ ಹಿಂಗೆ ಗೈಸ್, ಏನು ಮಾಡೋದು? ಎಲ್ಲ ಕಡೆಗೂ ಕ್ಯೂವಲ್ಲಿ ನಿಂತ್ಕೊಳ್ಳೋದು, ರಶ್ ಅಂದ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಬರುತ್ತೆ. ಬೇಜಾರು ಮಾಡ್ಕೊಳ್ಳೋದು ಏನಿಲ್ಲ. ಆ್ಯಕ್ಚುಲಿ ನಮ್ಮ ಕಾಲುಗಳು ಚೆನ್ನಾಗಿದೆ. ಎಲ್ಲೋದ್ರೂ ಮಳೆ ಬರುತ್ತೆ, ಎಲ್ಲೋದ್ರೂ ಜನ ಇರ್ತಾರೆ. ನಾವು ಜನ ಇಲ್ಲ ಕಡೆ ಹೋದ್ರೂ ಒಂದು ಜನ ಬರ್ತಾರೆ. ನಮ್ಮ ಕಾಲುಗಳು ಅಷ್ಟು ಚೆನ್ನಾಗಿದೆ. ನಮಗೆ ಕಷ್ಟ ಆಗೋದು ಯಾವುದಾದ್ರೂ ಸಿಟಿಲಿ, ಯಾವುದಾದ್ರೂ ಊರಲ್ಲಿ ಮಳೆ ಬೆಳೆ ಇಲ್ಲ ಅಂತಂದರೆ ಒಂದ್ಸಲ ನಮ್ಮನ್ನು ಕರೆಸಿ, ಅದೇ ನಮ್ಮನ್ನು ಕರೆಸಿ ನಾವು ಇವ್ರನ್ನ ಕರ್ಕೊಂಡು ಬರ್ತೀವಿ. ಸೊ ಇವ್ರು ಬಂದಿದ್ದ ಕಡೆಗೆಲ್ಲ ಮಳೆ ಬರುತ್ತೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಎಷ್ಟು ಗಂಟೆ ಬಿಜಾಪುರದ ಗೋಲ್ಗುಂಬಜ್ ಹತ್ತಬೇಕು. ಅದೇ ಥರ ಇಲ್ಲೂ ಮೆಟ್ಲಿದೆ. ಸೇಮ್ ಬರಿಬೇಡಿ ಅಂತ ಹೇಳಿದ್ರು ಕೂಡ P loves S, S loves P, R loves P ಆ ಥರ ಏನೋ ಬರ್ಕೊಂಡಿರ್ತಾರೆ ಎಲ್ಲಿ ನೋಡಿದ್ರು. ಒಳಗಡೆಯಿಂದ ಈ ಥರ ಇದೆ ನೋಡಿ. ಹತ್ತಕ್ಕೆ ಸುಸ್ತಾಗ್ತದೆ ನಮಗೆ. ಒಂದು ರೌಂಡ್ ಹಾಕ್ಬಿಟ್ಟು ಹೋಗೋಣ ಅಂತ. ಒಳಗಡೆ ನೋಡೋಂಥದ್ದು ಏನು ಈ ಥರ ಇರುತ್ತೆ. ಜಸ್ಟ್ ಫೋಟೋ ತಗೋಬೋದು. ಚಾರ್ಮಿನಾರ್ ಒಳಗಡೆ ಫೋಟೋ ತಗೊಳ್ತಾ ಇದ್ದೀವಿ ಅಂತ ಆಗುತ್ತೆ ಈ ಥರ. ನಾನು ಇನ್ನು ಹುಡ್ಕೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ನನಗೆ ಎಲ್ಲೇ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲೋದ್ರಪ್ಪ ಇವರು? ಎಷ್ಟು ಜನ ಇದ್ದಾರೆ ಶಾಪಿಂಗ್ಗೆ. ಈಗ ಹೋಗಿ ಬಂದ್ವಿ ಮೇಲ್ಗಡೆ. ಇವಾಗ ಹೊಟ್ಟೆ ಹಸಿದಿದೆ, ಏನಾದರೂ ತಿನ್ಕೊಂಡು ಶಾಪಿಂಗ್ ಮಾಡಬೇಕು, ಇಲ್ಲಾಂದರೆ ಶಾಪಿಂಗ್ ಮಾಡಿ ಆದಮೇಲೆ ತಿನ್ನಬೇಕು. ಶಾಪಿಂಗ್ ಮಾಡಿ ತಿನ್ನೋ ಅಷ್ಟರಲ್ಲಿ ಎನರ್ಜಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಈಗಲೇ ಸಖತ್ ಹಸಿವಾಗ್ತಿದೆ. ಸೊ ನೋಡೋಣ, ಶಾಪಿಂಗ್ ಮಾಡಿಬಿಟ್ಟು ಇಲ್ಲಾಂದ್ರೆ ಏನಾದರೂ ತಿನ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಬಿಸಿಲಿದೆ, ಎನರ್ಜಿ ಸಾಲಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ. ಚಾರ್ಮಿನಾರ್ ಹತ್ರ ಹೈದ್ರಾಬಾದಿ ಬಿರಿಯಾನಿ ಪ್ಯಾರಡೈಸಿಗೆ ಹೋಗ್ತಾ ಇದ್ದೀವಿ. ಲೆಜೆಂಡ್ ಸಿನ್ಸ್ 1953 ಇದೆ. ಸೊ ವರ್ಲ್ಡ್ಸ್ ಫೇವ್ರೆಟ್ ಬಿರಿಯಾನಿ ಅಂತ ಇದೆ. ಸೊ ಲೆಟ್ಸ್ ಟ್ರೈ, ಒಂದ್ಸಲ ಟ್ರೈ ಮಾಡಿ ನೋಡೋಣ. ಜಸ್ಟು ಟೇಸ್ಟಿಗಷ್ಟೇ ಹೇಗೆ ಇರುತ್ತೆ ಬಿರಿಯಾನಿ ಅಂತ. ಇಲ್ಲೆಲ್ಲ ತಿನ್ನಬೇಕು ಅಂತೇನು ಅನಿಸ್ಲಿಲ್ಲ. ಸೊ ಜಸ್ಟ್ ನೋಡೋಣ, ಎಲ್ಲ ಹೈದ್ರಾಬಾದಿ ಬಿರಿಯಾನಿ ಅಂತ ಫೇಮಸ್ ಅಂತಾರೆ ಅಂತ ತಿನ್ನೋಣ ಅಂತ ಅಷ್ಟೇ. ನಾನು ಮತ್ತು ಸಂತೋಷ್ ಪ್ಯಾರಡೈಸ್ ಬಿರಿಯಾನಿಗೆ ಬಂದಿದ್ದೀವಿ. ತಿನ್ನೋಣ, ಒಂದ್ಸಲ ಟೇಸ್ಟ್ ನೋಡೋಣ ಅಂತ ಬಂದ್ವಿ. ಮಧುರ ಮತ್ತು ಪ್ರಶಾಂತ್ ಅವರು ವೆಜಿಟೇರಿಯನ್ಸು. ಸೊ ಅವ್ರು ಬೇರೆ ಹೋಟೆಲ್ಗೆ ಹೋಗಿದ್ದಾರೆ ಊಟ ಮಾಡೋದಕ್ಕೆ. ಸೊ ನಾವಿವಾಗ ನೋಡೋಣ, ಮೆನ್ಯೂ ನೋಡ್ತಾ ಇದ್ವಿ ಏನು ಮಾಡಿ ತಗೊಳ್ಳೋದು ಅಂತ. ಸಂತೋಷ್ ನೋಡಿ, ಯಾವ್ದು ಮಾಡೋದಂತ ಗೊತ್ತಾಗ್ತಿಲ್ಲ. ರಾಯಲ್ ಚಿಕನ್ ಬಿರಿಯಾನಿ ಅಂತೆ, ನಿಜಾಮಿ ಚಿಕನ್ ಬಿರಿಯಾನಿ ಅಂತೆ. ಯಾವ್ದು ಚೆನ್ನಾಗಿದೆ ಗೊತ್ತಿಲ್ಲ, ನೋಡ್ಕೊಂಡು ಮಾಡಬೇಕು. ಬಿರಿಯಾನಿ
ಒಂದು 25 ಮಿನಿಟ್ಸ್ ವೇಟ್ ಮಾಡಿ ಇವಾಗ ಸಿಕ್ಕಿರೋದು ನಮಗೆ ಸೀಟು. ಸೊ ಹಾಗಾಗಿ ಬಂದು ಕೂತಿದ್ದೀವಿ. ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ ಟೇಸ್ಟ್ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಓಕೆನಾ? ಪ್ಯಾರಡೈಸ್ ಬಿರಿಯಾನಿ ಅಂತ ಇದೆ, ಇಲ್ಲಿ ಚಾರ್ಮಿನಾರ್ ಮುಂದ್ಗಡೆನೇ ಇದೆ. ಸೊ ನೋಡೋಣ ಯಾವ ಥರ ಇರುತ್ತೆ. ತಿಂದು ನೋಡಿ ಕೃಷ್ಣ, ನಿಜ ಹೇಳಿ. ನಿಜ ಚೆನ್ನಾಗಿದೆ. ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೀನಿ. ಚೆನ್ನಾಗಿದೆ, ಸಾಕಾಗಿದೆ. ನನಗೆ ಇಷ್ಟ ಆಗಿದೆ ಆ್ಯಕ್ಚುಲಿ ಬಿರಿಯಾನಿ, ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿದೆ, ರೈಸ್ ಚೆನ್ನಾಗಿದೆ. ಅದು ಒಂಥರ ಪುಡಿ ಏನೋ ಹೊಡಿತಿಲ್ಲ, ಸಖತ್ತಾಗಿದೆ. ಒಂಥರ ಅಂಟಂಟಾಗ್ತಿಲ್ಲ, ಫುಲ್ ಬ್ಯಾಂಗಲ್ಸ್ದೇ ಇದೆ. ಬ್ಯಾಂಗಲ್ಸು, ಈ ಥರ ಇಯರಿಂಗ್ಸು ತುಂಬ ಚೆನ್ನಾಗಿರೋದಿದೆ. ಬ್ಯಾಂಗಲ್ಸ್ಗಳು ನೋಡ್ಬೋದು, ಕಮ್ಮಿಗೆ ಸಿಗುತ್ತೆ ಇಲ್ಲಿ ಬ್ಯಾಂಗಲ್ಸ್ ಎಲ್ಲ. ಎಲ್ಲ ಕಡೆಗೂ ಬಳೆಗಳ ಹಾವಳಿ ಇದೆ ಇಲ್ಲಿ. ಫುಲ್ ಸಿಕ್ಕಾಪಟ್ಟೆ ಬಳೆಗಳು, ಬ್ಯಾಂಗಲ್ಸ್, ಪರ್ಲ್ಸ್. ಡ್ರೆಸ್ಗಳೆಲ್ಲ ಬರೀ ಈ ಥರದೇ ಸ್ಟೋನ್ಸ್ಗಳದ್ದೇ ಜಾಸ್ತಿ ಇದೆ. ಸಿಂಪಲ್ ಆಗಿರೋದು ಯಾವ ಅಂಗಡಿಲೂ ಸಿಗ್ತಾ ಇಲ್ಲ. ಎಲ್ಲ ಫುಲ್ ಸ್ಟೋನ್ಸ್ಗಳಿರೋದೆ, ಜಿಗಿಮಿಗಿ ಅಂತಿದೆ. ಎಲ್ಲ ಕಡೆಗೂ ಜಿಗಿಮಿಗಿ. ನಾವು ಹಾಕೋ ಥರ ಬಟ್ಟೆನೇ ಇಲ್ವಲ್ಲ ಇಲ್ಲಿ, ಬರೀ ಬ್ಯಾಂಗಲ್ಸ್ಗಳಿದ್ದಾವೆ. ಡಿಸಪಾಯಿಂಟ್ ಆಗ್ತಾ ಇದೆ ನನಗೆ. ನಾನು ತುಂಬ ಶಾಪಿಂಗ್ ಮಾಡೋಣ, ಏನೇನೋ ತೊಗೊಳ್ಳೋಣ ಅಂತ ಬಂದೆ. ನನಗೆ ಇಷ್ಟ ಆಗೋದು ಯಾವುದೂ ಸಿಗ್ತಾ ಇಲ್ಲ ಗೈಸ್ ಇಲ್ಲಿ. ಒಂದು ಬಟ್ಟೆಗಳಿದ್ದಾವೆ, ಆದರೆ ಬಟ್ಟೆ ಫುಲ್ ಶೈನಿಂಗ್, ಇದು ಈ ಥರದ್ದು ಜಿಗಿಮಿಗಿ ಇರೋವಂಥದ್ದು ಫುಲ್ ಸ್ಟೋನ್ಸ್ಗಳ ಬಟ್ಟೆ ಇದೆ. ಅದು ಬಿಟ್ಟರೆ ಎಲ್ಲ ಬ್ಯಾಂಗಲ್ಸ್ ಜಾಸ್ತಿ ಇದೆ. ಸೊ ನನಗೆ ಬೇಕಾಗಿರೋದು ಯಾವುದೂ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ನೋಡೋಣ, ಸಿಕ್ಕಿದ್ರೆ ತಗೊಳ್ತೀನಿ, ಇಲ್ಲ ಅಂತಂದರೆ ಅಷ್ಟೇ. ನಮ್ಮ ಚಿಕ್ಕಪೇಟೆನೇ ಇದೆಯಲ್ಲ, ಜೈ ಅನ್ಸ್ಬಿಡೋದು. ಹೈದ್ರಾಬಾದಿ ಫೇಮಸ್ ಕರಾಚಿ ಬಿಸ್ಕೆಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ತುಂಬ ಫೇಮಸ್ ಇದೆ ಅಂತೆ ಇದು ಕರಾಚಿ ಬಿಸ್ಕೆಟ್. ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಸೊ ಕ್ಯಾಶ್ಯೂ ತೊಗೊಂಡಿದ್ದೀವಿ, ಕ್ಯಾಶ್ಯೂ ಬಿಸ್ಕೆಟು. ಮತ್ತೊಂದು ಇನ್ನೊಂದು ಬಾದಾಮ್, ಕಾಜು ಬಾದಾಮ್ ತೊಗೊಂಡಿದ್ದೀನಿ ಇನ್ನೊಂದು. ಸೊ 2 ತೊಗೊಂಡಿದ್ದೀನಿ ಇಷ್ಟೇ. ಆಯಿತು, 4 ಡೇಸ್ ಹೈದ್ರಾಬಾದ್ ಟ್ರಿಪ್. ಇವಾಗ ಹೊರಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಹೊರಟ್ವಿ ಇವಾಗ. 8 o'clockಗೆ ಟ್ರೈನ್ ಇರೋದು, 8:30. ಸೊ ಇವಾಗ ಚೆಕ್ಔಟ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ. ಬಾಯ್ ಬಾಯ್ ಹೈದ್ರಾಬಾದ್. ಸೊ ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಇಲ್ಲಿಂದನೇ ಫುಡ್ ತೊಗೊಂಡು ಹೋಗೋಣ ಅಂತ. ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಇಲ್ಲಿ ಟ್ರೈನಲ್ಲಿ ಆಗಲ್ಲ ಅಂತ ಸಂತೋಷ್ ತೊಗೊಂಡು ಬರ್ತಾ ಇದ್ದಾರೆ ಊಟನ. ನಮ್ಗೆ ಉಪ್ಪು ಬೇಕಿತ್ತು. ಇಷ್ಟು ಲಗೇಜ್ ಇದೆ ಗೈಸ್ ನಮ್ಮದು, 3-4 ಜನರದ್ದು ಇಷ್ಟು ಲಗೇಜ್. ಟ್ರೈನ್ ಬರೋದಕ್ಕಿನ್ನ 1 hour ಇದೆ. ಸೊ ನಾವು 1 hour ಬಿಫೋರ್ ಬಂದು ವೇಟ್ ಮಾಡ್ತಾ ಕೂಗ್ತೀವಿ. ಸುಮ್ಮನೆ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ ಹಾಗಾಗಿ ಸುಮ್ಮನೆ ಡಿಲೇ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಬೇಗನೆ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇವಾಗ ವೇಟ್ ಮಾಡಬೇಕು ಅಷ್ಟೇ ಗೈಸ್. ತಿಂಡಿ ಊಟ ಎಲ್ಲ ಆರ್ಡರ್ ಬಾಟಲ್ ಎಲ್ಲ ತೊಗೊಬಂದರು ಪಾಪ ಹೊರಗಡೆಯಿಂದ. ಮಧ್ಯ ಬ್ಯಾಗ್ ಇಟ್ಕೊಂಡು ಅಲ್ಲಿಬ್ರು ಕಾಯ್ತಾ ಇದ್ದಾರೆ, ಇಲ್ಲಿಬ್ರು ಕಾಯ್ತಾ ಇದ್ದೀವಿ. ಮಧ್ಯ ಬ್ಯಾಗ್ ಬಾಟಲ್ ಇಡೋದು ಈ ಥರ ಇದೆ. ಮತ್ತು ಗ್ಲಾಸ್ ಈ ಥರ ಇದೆ, ಕಾಣಿಸುತ್ತೆ ನಿಮಗೆ. ಈ ಥರ ಸ್ಕ್ರೀನ್ ಹಾಕೋದಿದೆ. ಆದಮೇಲೆ ಚೆನ್ನಾಗಿದೆ, ಸೀಟ್ಸ್ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿದೆ. ಇದು 3 AC. ಇಲ್ಲಿ ಪಿಲ್ಲೋ ಮತ್ತು ಬೆಡ್ಶೀಟ್ ಎಲ್ಲ ಕೊಡ್ತಾರೆ. ಆ್ಯಕ್ಚುಲಿ ಬೆಂಗಳೂರಿಂದ ಬರಬೇಕಾದ್ರೂ ಕೂಡ 3 ACನೇ ಬುಕ್ ಮಾಡಿದ್ವಿ. ಬಟ್ ಅಷ್ಟು ಇದಿರಲಿಲ್ಲ, ನಾರ್ಮಲ್ ಟ್ರೈನ್ ಥರನೇ ಇತ್ತು. ಬಟ್ ಇವಾಗ ನೀಟಾಗಿದೆ, ಚೆನ್ನಾಗಿದೆ. ಲೈಟಿಂಗಿಂದ ಹಿಡಿದು ಸೀಟ್ಸ್ ಆಗಿರ್ಬೋದು ಸ್ವಲ್ಪ ಚೆನ್ನಾಗಿದೆ. ಗುಡ್. ಚಾರ್ಜಿಂಗ್ ಹಾಕಿ ಇಲ್ಲಿ ಇಡೋದು ಮೊಬೈಲ್ನ, ಚೆನ್ನಾಗಿದೆ.
ಆ ಕಡೆ ಈ ಕಡೆ ತೋರಿಸಿ ಎಲ್ಲರೂ. ನೋಡಿ guys. ನೋಡಿ ಗೈಸ್, ಇವಾಗ ಹೈದ್ರಾಬಾದಿಂದ ಹೊರಟಿದ್ದೀವಿ. ಸೊ ಈ ಟ್ರೈನ್ ಎಷ್ಟು ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ, ನೀಟಾಗಿದೆ. ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಾಗಿತ್ತು, ಆದರೆ ಬೆಂಗಳೂರಿಂದ ಬರಬೇಕಾದ್ರೆ ನಮಗೆ ಆ ಥರ ಟ್ರೈನ್ ಸಿಕ್ಕಿಲ್ಲ. ಸೊ ಇವಾಗ ಬೆಡ್ಶೀಟ್ ಅದೆಲ್ಲ ಕಾಮನ್ ನೀಟಾಗಿದೆ, ಬಟ್ ಅದೇ ಇದೆಲ್ಲ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. 3 AC. ಇನ್ನೊಂದೇನು ಅಡ್ವಾಂಟೇಜ್ ಇದೆ ಅಂತ ಇದ್ರೆ ಇದರಲ್ಲಿ ಬೆಡ್ ಲೈಟ್ ಇದೆ. ಸೊ ಇದು ಕೂಡ ಲೈಟ್ ಕೂಡ ಇದೆ, ಚೆನ್ನಾಗಿದೆ. ಆಮೇಲೆ ಇಲ್ಲಿ ಇದೆ, ಸೊ ಚಾರ್ಜ್ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಲೈಟ್ ಕೂಡ ಹಾಕೋಬೋದು. ಬೇಡ ಅಂತಂದರೆ ಆಫ್ ಮಾಡಿ ಇದನ್ನು ಹಿಂಗೆ ಮುಚ್ಚಬೇಕು. ಬೇಡ ಅಂತಂದರೆ ನಿಮ್ಗೆ ಈ ಕಲರ್ ಬೇಡ, ಡಾರ್ಕ್ ಆಗುತ್ತೆ, ತುಂಬ ಲೈಟ್ ಬರುತ್ತೆ ಅಂತ ಅನಿಸಿದ್ರೆ ಇದನ್ನು ಆಫ್ ಮಾಡ್ಕೋಬೇಕು. ಈ ಥರ ಕಲರ್ ಬರುತ್ತೆ. ಆವಾಗ ಇಲ್ಲಿ ಬಾಟಲ್ ಇಟ್ಕೋಬೋದು. ಇಲ್ಲಿ AC ಇದೆ, ಚೆನ್ನಾಗಿದೆ. ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಇದು ಕೂಡ AC-ನೇ, ಇಲ್ಲಿ ಫುಲ್ AC ಇದೆ, ಇಷ್ಟು AC ಇದೆ. ಇದಿಲ್ಲ ನನಗೆ, ಇದಂತ ಸ್ಟೆಪ್ಸ್ ನೋಡ್ಬೋದು ನೀವು. ಇಲ್ಲಿ ಸ್ಟೆಪ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇವಾಗ ನಾವು ಯಶವಂತಪುರ ರೀಚ್ ಆಗಿದ್ದೀವಿ. ನಿನ್ನೆ ನೈಟು 8:30 ಹೊರಟಿ ಟ್ರೈನ್, ಇವಾಗ 8:30 ಬಂದು ರೀಚ್ ಆಗಿದೆ. ಸೊ 4 days ಹೈದ್ರಾಬಾದ್ ಟ್ರಿಪ್ ಫುಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಎಲ್ಲ ವ್ಲಾಗ್ಸ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಯಾವೆಲ್ಲ ವ್ಲಾಗ್ಸ್ ನೋಡಿಲ್ವೋ, ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ಎಲ್ಲ ವ್ಲಾಗ್ಸ್ನ ಹೋಗಿ ಚೆಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.